ರಾಮಪುರ ಎಂಬ ಸುಂದರವಾದ ಹಳ್ಳಿ. ಹಳ್ಳಿಯಲ್ಲಿ ರಾಮೇಗೌಡರು ಎಂಬ ಗೌಡರಿದ್ದರು. ಇವರು ಧಾನ್ಯಗಳ ವ್ಯಾಪಾರವನ್ನು ಮಾಡುತ್ತಿದ್ದರು. ಆದರೆ ರೈತರಿಗೆ ಗೊತ್ತಾಗದ ಹಾಗೆ ಮೋಸವನ್ನು ಮಾಡಿ ಲಾಭವನ್ನು ಮಾಡಿಕೊಳ್ಳುತ್ತಿದ್ದರು. ಅದೇ ಊರಿನಲ್ಲಿ ಶ್ರೀನಿವಾಸ ಎಂಬ ಬಡ ರೈತನ ಇದ್ದ. ಅವನ ಹತ್ತಿರ ಸ್ವಲ್ಪ ಜಮೀನಿತ್ತು. ಅದರಲ್ಲಿ ಜೋಳವನ್ನು ಬೆಳೆದು ಅದನ್ನು ಮಾಡಲು ಗೌಡರ ಹತ್ತಿರ ಬರುತ್ತಾನೆ. ಗೌಡರು ಅವಾಗ ಈ ರೀತಿ ಹೇಳುತ್ತಾರೆ. ಐನೋ ಶ್ರೀನಿವಾಸ್, ಎಷ್ಟು ದಿನವಾಯ್ತು ನಿನ್ನೋಡಿ, ಬಹಳ ದಿನದಿಂದ ಕಾಣಲೇ ಇಲ್ಲ. ಬಾ ಕೂತ್ಕೋ ಬಾ. ಪರವಾಗಿಲ್ಲ ಗೌಡ್ರೆ, ಈ ವರ್ಷ ನಾನು ಜೋಳವನ್ನು ತುಂಬಾ ಚೆನ್ನಾಗಿ ಬೆಳೆದಿದ್ದೇನೆ. ಅದನ್ನು ನಿಮಗೆ ಮಾರೋಣ ಎಂದು ಬಂದಿದ್ದೇನೆ. ಈಗ ಯಾವ ರೇಟನಲ್ಲಿ ಜೋಳ ಖರೀದಿ ಮಾಡುತ್ತೀರಾ? ನನಗೆ ಗೊತ್ತಾಯ್ತು ನೀನು ಜೋಳವನ್ನು ತುಂಬಾ ಚೆನ್ನಾಗಿ ಬೆಳೆದಿದ್ದೀಯಾ ಅಂತ. ನಿಜ ಹೇಳ್ಬೇಕು ಅಂದ್ರೆ ನಿಂತನ ಈ ಊರಲ್ಲಿ ಯಾರು ಜೋಳ ಬೆಳೆಯೋಕೆ ಆಗ್ತಾ ಇಲ್ಲ. ಆದರೆ ಏನು ಮಾಡೋದು, ಈ ವರ್ಷ ರೇಟೇ ಇಲ್ವಲ್ಲಪ್ಪ. ಅದೇನು ಗೌಡ್ರೆ, ನೀವು ಈ ತರ ಹೇಳ್ತಾ ಇದ್ದೀರಾ? ನಾನು ಬೇರೆ ಕಡೆ ಎಲ್ಲ ವಿಚಾರಿಸಿದ್ದೇನೆ, ಅಲ್ಲೆಲ್ಲ ರೇಟು ಇದೆ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡಿದ್ರೆ ಈ ತರ ಹೇಳ್ತಾ ಇದ್ದೀರಾ? ಹೊರಗಡೆ ಮಾರ್ಕೆಟ್ ಬಗ್ಗೆ ನಿನಗೆ ಇನ್ನೂ ಗೊತ್ತಿಲ್ಲ. ಅಲ್ಲಿ ಎಲ್ಲಾ ಬಾಳ ಮೋಸ ಮಾಡ್ತಾರೆ. ತೂಕದಲ್ಲಿ, ರೇಟಿನಲ್ಲಿ ಎಲ್ಲಾ ಮೋಸ ಮಾಡ್ತಾರೆ. ನನ್ನ ಮಾತು ಕೇಳಿ ಇಲ್ಲೇ ಕೊಟ್ಟು ಹೋಗು. ನಾನು ನಿನಗೆ ಒಳ್ಳೆಯ ರೇಟ್ನಲ್ಲೇ ಮಾಡ್ಕೊಡ್ತೀನಿ. ಇಲ್ಲ ಗೌಡ್ರೆ, ನೀವು ತುಂಬಾ ಕಮ್ಮಿ ಮಾಡ್ತೀರಾ. ನಾನು ಪೇಟೆಗೆ ಹೋಗಿ ಜೋಳವನ್ನು ಮಾರಿ ಬರ್ತೀನಿ. ಅಲ್ಲಿ ನನಗೆ ಹೆಚ್ಚಿನ ಲಾಭ ಸಿಗುತ್ತದೆ. ನಮಸ್ಕಾರ ಗೌಡ್ರೆ, ಇನ್ನು ನಾನು ಹೋಗ್ತೀನಿ. ಶ್ರೀನಿವಾಸನು ತನ್ನ ಜೋಳವನ್ನು ಪೇಟೆಗೆ ಮಾರಲು ತೆಗೆದುಕೊಂಡು ಹೋಗುತ್ತಿರುತ್ತಾನೆ. ಕಾಡಿನಲ್ಲಿ ಯಾರೂ ಇಲ್ಲದ ಕಾರಣ ಅಕಸ್ಮಾತಾಗಿ ಕಳ್ಳರು ದಾಳಿಯನ್ನು ಮಾಡುತ್ತಾರೆ. ಹೇ ನಿಲ್ಲೋ, ಈ ಗಾಡಿಯನ್ನು ನನಗೆ ಕೊಟ್ಟು, ಇಲ್ಲ ಮಾತ್ರ ನಿನ್ನ ಮೇಲೆ ಹಲ್ಲೆ ಮಾಡುತ್ತೇವೆ. ನಿನಗೆ ಜೀವದ ಮೇಲೆ ಆಸೆ ಇದೆಯೋ ಇಲ್ಲವೋ? ಅಯ್ಯೋ ಅಣ್ಣ, ದಯವಿಟ್ಟು ಹಾಗೆ ಮಾಡಬೇಡಿ. ನಾನು 1 ವರ್ಷದಿಂದ ಕಷ್ಟಪಟ್ಟು ಬೆಳೆದಿದ್ದೇನೆ. ನೀವು ಈ ರೀತಿ ಮಾಡಿದರೆ ನನ್ನ ವರ್ಷದ ಬೆಳೆ ಪೂರ್ತಿ ನಾಶ ಆಗುತ್ತೆ. ಏನೋ ಹೋಗ್ಲಿ ಪಾಪ ಅಂತ ಹೇಳ್ತಾ ಇದ್ದೀನಿ. ಮುಕ್ಕಾಲ್ ಭಾಗ ನನಗೆ ಕೊಡು, ಕಾಲ್ ಭಾಗ ನೀನು ತಗೊಂಡು ಹೋಗು. ಇಲ್ಲಾಂದ್ರೆ ಪೂರ್ತಿನೋ ನಾನು ತಗೊಂಡು ಬಿಡ್ತೀನಿ ನೋಡು. ಅಣ್ಣ, ವರ್ಷಪೂರ್ತಿ ಕಷ್ಟಪಟ್ಟಿದ್ದೇನೆ. ಈ ವರ್ಷದಲ್ಲಿ ಬಂದ ಬೆಳೆಯಿಂದ ತಂಗಿ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಮಗನ ಶಾಲೆಯ ಫೀಸ್ ಕೂಡ ಕಟ್ಟಬೇಕಿತ್ತು. ದಯವಿಟ್ಟು ಅಣ್ಣ ನನಗೆ ಹೋಗಲು ಬಿಟ್ಟು ಬಿಡಿ. ಅಯ್ಯೋ, ಇವನು ನಾವ್ ಹೇಳಿದ ಮಾತು ಕೇಳಲ್ಲ. ಎಲ್ಲ ತಗೊಂಡು ಹೋಗೋಣ ಬಾರೋ. ಅಯ್ಯೋ ಅಣ್ಣ, ಬೇಡ. ಮುಕ್ಕಲ್ ಭಾಗನೇ ತಗೊಂಡು ಹೋಗಿ ಅಣ್ಣ, ದಯವಿಟ್ಟು. ಕಾಲ್ ಭಾಗದಲ್ಲಿ ನಾವು ಜೀವನವಾದರೂ ಮಾಡುತ್ತೀವಿ. ನಾನು ಆವಾಗ್ಲೆಯಿಂದ ಅದನ್ನೇ ಹೇಳ್ತಾ ಇರೋದು. ನಾವು ಸ್ವಲ್ಪ ಒಳ್ಳೆ ಕಳ್ಳರು, ಅದಕ್ಕೆ ನಿನಗೆ ಸ್ವಲ್ಪನಾದರೂ ಬಿಡ್ತಾ ಇದ್ದೀವಿ. ಕಳ್ಳರು ತಮಗೆ ಬೇಕಾದಷ್ಟು ಜೋಳವನ್ನು ತೆಗೆದುಕೊಂಡು ಸ್ವಲ್ಪವನ್ನು ಶ್ರೀನಿವಾಸನಿಗೆ ಬಿಟ್ಟು ಹೋದರು. ಸ್ವಲ್ಪ ಜೋಳವನ್ನು ಪೇಟೆಗೆ ಹೋಗಿ ಏನು ಮಾರುವುದು, ಇದನ್ನು ಗೌಡರಿಗೆ ಮಾರಿಬಿಡೋಣ ಎಂದು ಶ್ರೀನಿವಾಸನು ಮರಳಿ ಊರಿಗೆ ಬಂದನು. ಕಡಿಮೆ ಬೆಲೆಗೆ ಗೌಡರಿಗೆ ಜೋಳವನ್ನು ಮಾರಿದನು. ರೀ ಬಂದ್ರ, ಎಷ್ಟು ಬಂತು ಜೋಳದ ದುಡ್ಡು? ಈ ಸಲ ಲಾಭ ಚೆನ್ನಾಗಿರಬೇಕಲ್ವಾ? ಜೋಳ ಚೆನ್ನಾಗಿತ್ತಲ್ವಾ? ಅದಕ್ಕೆ ಕೇಳ್ತಾ ಇದ್ದೀನಿ, ಬೇಗ ಹೇಳಿ, ಎಷ್ಟು ಬಂತು? ಅಯ್ಯೋ ಪೂಜಾ, ನಾನು ಏನಂತ ಹೇಳಿ? ನಾನು ಜೋಳವನ್ನು ಪೇಟೆಗೆ ತಗೊಂಡು ಹೋಗ್ತಾ ಇದ್ನ. ಮಧ್ಯದಲ್ಲಿ ಕಳ್ಳರು ಚಾಕು ತೋರಿಸಿ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರು ಕಣೆ. ನಾನು 1 ವರ್ಷದ ಕಷ್ಟ ಎಲ್ಲ ವೇಸ್ಟ್ ಆಗ್ಬಿಟ್ಟು. ಅಯ್ಯೋ ದೇವರೇ, ನೀವು ಯಾಕ್ರಿ ಪೇಟೆಗೆ ತಗೊಂಡು ಹೋಗ್ತಾ ಇದ್ರಿ? ಇಲ್ಲೇ ನಮ್ಮೂರ್ ಗೋಡ್ರಿಗೆ ಕೊಟ್ಟಿದ್ರೆ ಸಾಕಿತ್ತಲ್ವಾ? ನೋಡು, ನೀವು ಅತಿ ಬುದ್ಧಿವಂತಿಕೆ ತೋರಿಸಲು ಹೋಗಿ ಮೂರ್ಖರಾಗಿದ್ದೀರಾ. ಆದರೂ ಪೂಜಾ, ನನಗೆ ಅನುಮಾನ. ಯಾವ ಕಳ್ಳನು ಸ್ವಲ್ಪ ಬಿಟ್ಟು ಹೋಗಲ್ಲ, ಎಲ್ಲವನ್ನೂ ತೆಗೆದುಕೊಂಡು ಹೋಗ್ತಾರೆ. ಈ ಕಳ್ಳರು ಸ್ವಲ್ಪ ಬಿಟ್ಟು ಹೋಗಿದ್ದಾರೆ. ನನಗೆ ಗೊತ್ತಿರೋರು ಯಾರು ಕಳ್ಳತನ ಮಾಡಿಸಿದ್ದಾರೆ. ಹೌದು ರೀ, ನಿಮ್ ಹೇಳೋದು ನಿಜ. ಯಾರು ಮಾಡಿರಬಹುದು ಇದನ್ನ? ಹೋಗ್ಲಿ ಬಿಡಿ, ಆ ದೇವರೇ ಅವರಿಗೆ ಶಿಕ್ಷೆ ಕೊಡ್ತಾನೆ. ಗೌಡ್ರೆ, ನೀವು ಹೇಳಿದಾಗೆ ಕಾಡಿನ ಮಧ್ಯದಲ್ಲಿ ಶ್ರೀನಿವಾಸನ್ ಅಡ್ಡ ಹಾಕಿ ಎದುರಿಸಿ ಬಿಟ್ಟಿದ್ದೇವೆ. ಅವನು ಹೆದರಿ ಜೋಳ ಎಲ್ಲಾ ಕೊಟ್ಟು ಹೋಗಿದ್ದಾನೆ. ಹೇಗಿದೆ ನನ್ನ ಐಡಿಯಾ? ನನಗೆ ಕೊಡು ಜೋಳ ಅಂತ ಹೇಳಿದರೆ ಅವನು ಹೊರಗಡೆ ಮಾಡ್ತಾನೆ ಅಂತ ಉಪಾಯ ಮಾಡಿದ. ಅದಕ್ಕೆ ನಾನು ಈ ರೀತಿ ಮಾಡಿ ಅವನ್ ಜೋಳ ಎಲ್ಲಾ ನಾನು ತಗೊಂಡ್ಬಿಟ್ಟೆ. ಇವಾಗ ನೋಡು. ಇದೇ ರೀತಿ ಕಳ್ಳ ಉಪಾಯವನ್ನು ಮಾಡುತ್ತಾ ಗೌಡರು ರೈತರಿಗೆ ಮೋಸ ಮಾಡಿ ಲಾಭವನ್ನು ಮಾಡಿಕೊಳ್ಳುತ್ತಿದ್ದರು. ಈ ವಿಚಾರ ಗೊತ್ತಾಗದೆ ಬಹಳಷ್ಟು ರೈತರು ಮೋಸ ಹೋಗುತ್ತಿದ್ದರು. ಮರುದಿನ ಬೆಳಗ್ಗೆ ಶ್ರೀನಿವಾಸನು ಕಟ್ಟೆಯ ಮೇಲೆ ಜೋಳದ ವಿಚಾರವನ್ನೇ ಯೋಚನೆ ಮಾಡುತ್ತಾ ಕುಳಿತಿದ್ದನು. ಏನ್ ಸೀನನ್ನ ಇಲ್ಲಿ ಕೂತ್ಕೊಂಡು ಬಿಟ್ಟಿದ್ದೀಯ? ಯಾಕೋ ತುಂಬಾ ಬೇಜಾರ್ ಅಲ್ಲಿದ್ದೀಯಾ ಅಂತ? ಏನಾಯ್ತು?
ಏನು ಅಂತ ಹೇಳಿ ರಾಮಣ್ಣ, ಇತ್ತೀಚೆಗೆ ಯಾಕೋ ನನ್ನ ಟೈಮೇ ಸರಿಯಿಲ್ಲ. ಕಷ್ಟಪಟ್ಟು ಬೆಳೆದ ಬೆಳೆ ಕಳ್ಳರ ಪಾಲಾಯಿತು. ಅದೇ ಚಿಂತೆಯಲ್ಲಿದ್ದೇನೆ. ಕಳ್ಳರ ಪಾಲಾಯಿತು? ಎಲ್ಲಿ? ಯಾವಾಗ? ನಿನ್ಗೆ ಯಾರ ಮೇಲಾದರೂ ಅನುಮಾನ ಇದೆ ಸೀನಣ್ಣ? ನನಗೆ ಗೌಡರ ಮೇಲೆ ಅನುಮಾನ ಇದೆ. ಯಾಕೆ ಅಂದ್ರೆ ನಾನು ಮೊದಲು ಗೌಡರ ಮನೆಗೆ ಹೋಗಿ ಜೋಳ ಮಾರ ವಿಚಾರನ ಅವರಿಗೆ ಹೇಳಿದ್ದೆ. ಅವರಿಗೂ ನನಗೂ ರೇಟು ಅಡ್ಜಸ್ಟ್ ಆಗಲಿಲ್ಲ. ಅದಕ್ಕೆ ನಾನು ಪೇಟೆಗೆ ತೆಗೆದುಕೊಂಡು ಹೋಗ್ತೀನಿ ಅಂತ ಅವರತ್ರ ಮಾತ್ರ ಹೇಳಿದ್ದೆ. ಮತ್ತೆ ಪೇಟೆಗೆ ತಗೊಂಡು ಹೋಗಬೇಕಾದರೆ ಕಳ್ಳರು ಬಂದು ಕದ್ದು ತೆಗೆದುಕೊಂಡು ಹೋದರು. ಹೌದು ಸೀನಣ್ಣ, ಯಾಕೆಂದರೆ ಅವರಿಗೆ ಮಾತ್ರ ಗೊತ್ತಿಲ್ವಾ? ನನಗೂ ಯಾಕೋ ಗೌಡರ ಮೇಲೆ ಇತ್ತೀಚಿನ ದಿನಗಳಲ್ಲಿ ಅನುಮಾನ ಬರ್ತಾ ಇದೆ. ಇವಾಗ ನಾನು ಜೋಳ ಮಾರಬೇಕಾಗಿದೆ. ಇಬ್ಬರು ಸೇರಿ ಒಂದು ಉಪಾಯ ಮಾಡೋಣ. ಗೌಡ ನಿಜವಾದ ಕಳ್ಳ ಹೌದು ಇಲ್ಲೋ ಎಂದು ಪತ್ತೆ ಮಾಡೋಣ. ಹೀಗೆ ಇಬ್ಬರೂ ಸೇರಿ ಉಪಾಯವನ್ನು ಮಾಡುತ್ತಾ ಊರಿನ ಶಾನಭೋಗರ ಬಳಿ ಬರುತ್ತಾರೆ. ನಡೆದ ಎಲ್ಲ ಘಟನೆಯನ್ನು ವಿವರವಾಗಿ ವಿವರಿಸುತ್ತಾರೆ. ಹೌದು ಸೀನಣ್ಣ, ಇಷ್ಟೆಲ್ಲ ಆಯ್ತಾ? ಇತ್ತೀಚೆಗೆ ಗೌಡ್ರ ಮೇಲೆ ಕಂಪ್ಲೇಂಟ್ ಬಾಳ ಬರ್ತಾ ಇದ್ದಾವೆ. ನೀವು ಮಾಡಿರೋ ಉಪಾಯ ಚೆನ್ನಾಗಿದೆ. ಅದನ್ನೇ ಮಾಡಿ, ಆಮೇಲೆ ಗೌಡ್ರು ಕಳ್ಳತನ ಮಾಡಿದನು ಇಲ್ಲ ಗೊತ್ತಾಗುತ್ತೆ. ಸೀನಣ್ಣ ಮತ್ತು ರಾಮಣ್ಣನ ಉಪಾಯದ ಪ್ರಕಾರ ರಾಮಣ್ಣನು ಗೌಡರ ಹತ್ತಿರ ಬಂದು ಹೀಗೆ ಮಾತನಾಡುತ್ತಾನೆ. ನಮಸ್ಕಾರ ಗೌಡ್ರೆ. ಏನು ಇಲ್ಲ, ನಾನು ಜೋಳ ಬೆಳೆದಿದ್ದೆ, ಅದನ್ನ ಮಾರಬೇಕಾಗಿತ್ತು. ಏನ್ ರೇಟ್ ನಡೀತಾ ಇದೆ ವಿಚಾರಿಸೋಣ ಅಂತ ಬಂದೆ. ನಮಸ್ಕಾರ ರಾಮಣ್ಣ, ನಿನಗೆ ಗೊತ್ತಲ್ಲ ಪರಿಸ್ಥಿತಿ ಹೇಗಿದೆ ಅಂತ. ಜೋಳದ ರೇಟು ಕುಸಿದಿರೆ. ಅದಕ್ಕೆ ಯೋಚನೆ ಮಾಡು. ನನ್ನತ್ರ ಕೊಟ್ರೆ ಸ್ವಲ್ಪ ಹೆಚ್ಚಿನ ಬೆಲೆಗಾದರೂ ನಿನಗೆ ನೀಡ್ತೀನಿ. ಗೌಡ್ರೆ, ಜೋಳದ ಬಗ್ಗೆ ನಾನು ವಿಚಾರಿಸಿದ್ದೇನೆ. ಪೇಟೆಯಲ್ಲಿ ರೇಟು ಜಾಸ್ತಿ ಕೊಡ್ತಾರಂತೆ, ನಿಮ್ಗಿಂತ ಹೆಚ್ಚು ಕೊಡುತ್ತಾರೆ ಅಂತ ಸುದ್ದಿ ಇದೆ. ನಾನು ಪೇಟೆಗೆ ಹೋಗಿ ಮಾರ್ತೀನಿ ಗೌಡ್ರೆ. ರಾಮಣ್ಣ ಹೀಗೆ ಹೇಳಿದ ತಕ್ಷಣ ಗೌಡನಿಗೆ ಕೋಪ ಬಂತು. ನೀನು ಪೇಟೆಯಲ್ಲಿ ಹೋಗಿ ಹೇಗ್ ಮಾಡ್ತೀಯೋ ನೋಡ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ರಾಮಯ್ಯ ತನ್ನ ಜೋಳವನ್ನು ತೆಗೆದುಕೊಂಡು ಬೇಟೆಗೆ ಮಾರಲು ಕಾಡಿನಲ್ಲಿ ಒಬ್ಬನೇ ನಡೆದುಕೊಂಡು ಹೋಗುತ್ತಿರುತ್ತಾನೆ. ಅಷ್ಟರಲ್ಲಿ ಎದುರಿಗೆ ಕಳ್ಳರು ಬಂದು ಬಿಡುತ್ತಾರೆ. ಹೇ ನಿಲ್ಲು ಇಲ್ಲಿ. ನಿನಗೆ ನಿನ್ನ ಜೀವದ ಮೇಲೆ ಆಸೆ ಇದ್ರೆ ಈ ಜೋಳವನ್ನು ನನಗೆ ಕೊಟ್ಟು ಹೋಗು. ಇಲ್ಲ ಅಂದರೆ ನಿನ್ನನ್ನು ಕೊಂದು ನಾವು ತೆಗೆದುಕೊಳ್ಳಬೇಕಾಗುತ್ತದೆ. ಅಯ್ಯೋ ಅಣ್ಣ, ದಯವಿಟ್ಟು ಹಾಗೆ ಮಾಡಬೇಡಿ. ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡಿ. ನಾನು ವರ್ಷಪೂರ್ತಿ ಕಷ್ಟಪಟ್ಟು ಈ ಜೋಳವನ್ನು ಬೆಳೆದಿರುವೆ. ನೀವು ಈ ಜೋಳವನ್ನು ಇವಾಗ ತೆಗೆದುಕೊಂಡು ಹೋದರೆ ನಾನು ನಡಿ ರೋಡಿನಲ್ಲಿ ಬೆಳಬೇಕಾಗುತ್ತದೆ. ಹೇ, ನೀನು ನನಗೆ ಅದನ್ನೆಲ್ಲ ಹೇಳಬೇಡ. ನಿನಗೆ ಜೀವ ಮುಖ್ಯ ಆದ್ರೆ ಇದನ್ನ ಬಿಟ್ಟು ಹೋಗು. ಇಲ್ಲಾಂದ್ರೆ ಇದನ್ನ ಹೇಗ್ ತಗೋಬೇಕು ಅಂತ ನನಗೆ ಗೊತ್ತಿದೆ. ಆಯ್ತು ಬಿಡಿ, ನನಗೆ ಜೀವಾನೇ ಮುಖ್ಯ. ಕಳ್ಳರು ಜೋಳದ ಬೆಳೆಯನ್ನು ತೆಗೆದುಕೊಂಡು ಹೋದರು. ಬರೀ ಕೈಯಲ್ಲಿ ರಾಮಯ್ಯ ಮನೆಗೆ ಹಿಂದಿರುಗಿದನು. ಮರುದಿನ ಬೆಳಗ್ಗೆ ಶಾನುಭೋಗರ ಜೊತೆ ಶ್ರೀನಿವಾಸ ಮತ್ತು ರಾಮಯ್ಯ ಗೌಡರ ಅಂಗಡಿಯ ಮುಂದೆ ಬಂದರು. ನಮಸ್ಕಾರ ಶಾನ್ಭೋಗ್ರೆ. ಏನು ಈ ಕಡೆಗೆ ರಾಮಯ್ಯ ಮತ್ತು ಶ್ರೀನಿವಾಸನ್ನ ಕರ್ಕೊಂಡು ಬರ್ತಾ ಇದ್ದೀರಾ? ಏನ್ ಸಮಾಚಾರ? ನಮಸ್ಕಾರ ಗೌಡ್ರೆ. ನಿಮ್ಮತ್ರಾನೇ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದಿದ್ವಿ. ಮತ್ತೇನ್ ಜೋಳ ಎಲ್ಲ ಹೇಗ್ ನಡೀತಾ ಇದೆ? ನಿಮ್ಮ ವ್ಯಾಪಾರ ಜೋರು ಅಂತ ಕೇಳಿದೆ. ಗೌಡ್ರೆ, ನಿಮ್ಮತ್ರ ನಮ್ಮ ಊರಿನ ಜನ ಕಡಿಮೆ ಜೋಳವನ್ನು ಮಾರುತ್ತಾರೆ. ಆದರೆ ನಿಮ್ಮ ಗೋಡನ್ ನೋಡಿದರೆ ತುಂಬಿ ಹೋಗಿದೆ. ಆತರ ಏನಿಲ್ಲ ಶಾನ್ಭೋಗ್ರೆ, ಇದು ಹೋದ ವರ್ಷದ ಮಾಲು. ರೇಟ್ ಇಲ್ಲ ಅಂತಂದು ಎಲ್ಲ ಹಳೆ ಸ್ಟಾಕ್ನ ಹಾಗೆ ಇಟ್ಟಿದ್ದೀನಿ. ಇದನ್ನೆಲ್ಲ ನೋಡಿದ್ರೆ ಈ ವರ್ಷದ ಮಾಲ್ ತರ ಕಾಣ್ತಾ ಇದೆ. ಸುಳ್ಳು ಹೇಳಬೇಡಿ ಗೌಡ್ರೆ, ನಿಮ್ಮ ಮುಖವಾಡ ಈಗ ಬೇಲಾಗಿದೆ. ರೈತರಿಂದ ಪೇಟೆಗೆ ಹೋಗುವಾಗ ಕಳ್ಳತನ ಮಾಡಿಸ್ತಾ ಇದ್ದಿದ್ದು ನೀವೇ ಅಂತ ಸುದ್ದಿ ಬರ್ತಾ ಇದೆ. ಅಯ್ಯೋ ದೇವರೇ, ಏನ್ ಮಾತಾಡ್ತಾ ಇದ್ದೀರಾ ಶಾನುಭೋಗ್ರೆ? ಉಪವಾಸ ಇದ್ರೂನು ಅಂತ ಕೆಲಸ ಮಾಡಲ್ಲ. ಹೌದ ಗೌಡ್ರೆ, ಮೊನ್ನೆ ಶ್ರೀನಿವಾಸನ ಜೋಳ ಕಳ್ಳತನ ಆಗಿದೆ. ನಿನ್ನೆ ರಾಮಯ್ಯನ ಜೋಳ ಕಳ್ಳತನ ಆಗಿದೆ. ಹೌದು ಶಾನ್ಭೋಗ್ರೆ, ನಾನು ಆ ವಿಚಾರಣ ಕೇಳಿದ್ದೇನೆ. ನನಗೂ ತುಂಬಾ ಬೇಜಾರಾಯ್ತು. ಬೇಜಾರಾಗುವ ವಿಷಯ ಬೇಡ. ರಾಮಣ್ಣ ನಿನ್ನೆ ಅವನ್ ಜೋಳದಲ್ಲಿ ಕಲರ್ ಮಿಕ್ಸ್ ಮಾಡಿದ್ದಾನೆ. ನಾವು ಇವಾಗ ನಿನ್ ಗೋಡನ್ ಚೆಕ್ ಮಾಡ್ತೀನಿ. ಕಲರ್ ಇರೋ ಜೋಳ ಸಿಕ್ಕರೆ ನೀನೇ ಕಳ್ಳ, ಇಲ್ಲಾಂದ್ರೆ ನೀನು ಒಳ್ಳೆಯವನು. ಹೌದು, ಶ್ರೀನಿವಾಸ ಹೇಳ್ತಾ ಇರೋದು ಕರೆಕ್ಟ್ ಆಗಿ ಇದೆ. ಇವತ್ತು ಕಳ್ಳ ಯಾರೆಂದು ಗೊತ್ತಾಗೇ ಆಗುತ್ತೆ. ಇವನ ಮಾತುಗಳನ್ನು ಕೇಳಿ ಗೌಡನು ದಿಗ್ರಾಂತನಾದನು. ಅಯ್ಯೋ, ಏನ್ ಮಾಡೋದು, ಈಗ ಸಿಕ್ಕಿಕೊಳ್ಳುತ್ತೇನಲ್ಲ ಎಂದು ಭಯಪಡತೊಡಗಿದನು. ಅಯ್ಯೋ ಶಾನುಭೋಗರೆ, ನನ್ನಿಂದ ತಪ್ಪಾಯ್ತು. ದಯವಿಟ್ಟು ಕ್ಷಮಿಸಿ ಬಿಡಿ. ಈ ವಿಚಾರವನ್ನು ಊರಲ್ಲಿ ಯಾರಿಗೂ ಹೇಳಬೇಡಿ. ನನ್ನ ಮಾನ ಮರ್ಯಾದೆ ಹೋಗ್ಬಿಡುತ್ತೆ.
ಶ್ರೀನಿವಾಸ್ ಮತ್ತು ರಾಮಯ್ಯ, ನಿಮ್ಮ ಜೋಳವನ್ನು ನಿನಗೆ ಹಿಂದಿರುಗಿಸುತ್ತೇನೆ. ಇನ್ನು ಜೀವನದಲ್ಲಿ ಈ ಥರ ತಪ್ಪು ಮತ್ತೆ ಮಾಡಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ.